ಅಬ್ಬಬ್ಬ ಕಿಚ್ಚ ಕೊಟ್ಟ ಕಾರ್ ಬೆಲೆ ಕೇಳಿದ್ರೆ ಶಾಕ್ ಆಗೋದು ಪಕ್ಕಾ. ಮ್ಯಾಕ್ಸ್ ಡೈರೆಕ್ಟರ್ಗೆ ಕಿಚ್ಚ ದುಬಾರಿ ಗಿಫ್ಟ್. ದಸರಾಗೆ ಮ್ಯಾಕ್ಸ್ ಡೈರೆಕ್ಟರ್ಗೆ ಕಾರ್ ಗಿಫ್ಟ್ ಕೊಟ್ಟ ಕಿಚ್ಚ ಸುದೀಪ್. ಸಿನಿಮಾ ರಂಗದಲ್ಲಿ ಇತ್ತೀಚೆಗೆ ಹೊಸ ಟ್ರೆಂಡೇ ನಡೀತಾ ಇದೆ. ಒಂದು ಸಿನಿಮಾ ಹಿಟ್ ಆದರೆ ಸಾಕು, ಅದರ ನಿರ್ದೇಶಕರಿಗೆ ದುಬಾರಿ ಗಿಫ್ಟನ್ನು ನೀಡೋದು ಕಂಡು ಬರ್ತಾ ಇದೆ. ಆ ಸಿನಿಮಾದ ಹೀರೋಗಳು ಹೆಚ್ಚಾಗಿ ನಿರ್ದೇಶಕರಿಗೆ ದುಬಾರಿ ಕಾರ್ಗಳನ್ನು ಉಡುಗೊರೆಯಾಗಿ ನೀಡುವಂತಹ ಟ್ರೆಂಡ್ ಇದೀಗ ಶುರು ಮಾಡಿಕೊಂಡಿದ್ದಾರೆ. ಆದರೆ ನಟ ಕಿಚ್ಚ ಸುದೀಪ್ ಅವರು ತಮ್ಮ ಆಪ್ತರಿಗೆ ತಮ್ಮ ಸಿನಿಮಾಗಳ ನಿರ್ದೇಶಕರಿಗೆ ಗಿಫ್ಟ್ ನೀಡೋದ್ರಲ್ಲಿ ಸದಾ ಮುಂದಿರ್ತಾರೆ. ಇನ್ನು ಈ ಹಿಂದೆ ಅನೂಪ್ ಭಂಡಾರಿ ನೃತ್ಯ ನಿರ್ದೇಶಕ ಜಾನಿ ಮಾಸ್ಟರ್ಗೆ ಕಾರ್ಗಳನ್ನು ನೀಡಿದ್ದು ಗೊತ್ತೇ ಇದೆ. ಇದೀಗ ನಟ ಕಿಚ್ಚ ಸುದೀಪ್ ಅವರು ತಮ್ಮ ನೆಚ್ಚಿನ ನಿರ್ದೇಶಕರಿಗೆ ದುಬಾರಿಯಾದಂತಹ ಕಾರನ್ನು ದಸರಾಗೆ ಗಿಫ್ಟ್ ಮಾಡಿದ್ದಾರೆ. ಇತ್ತೀಚೆಗೆ ಹಿಟ್ ಕಂಡಂತಹ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾದ ನಿರ್ದೇಶಕರಾದಂತಹ ವಿಜಯ್ ಕಾರ್ತಿಕೇಯ ಅವರಿಗೆ ಈ ದುಬಾರಿ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ದಸರಾ ಹಬ್ಬದ ವೇಳೆನೇ ಕಿಚ್ಚ ಸುದೀಪ್ ಅವರು ಮ್ಯಾಕ್ಸ್ ಸಿನಿಮಾದ ನಿರ್ದೇಶಕ ವಿಜಯ್ ಕಾರ್ತಿಕೇಯ ಅವರಿಗೆ ಕಾರನ್ನ ಉಡುಗೊರೆಯಾಗಿ ನೀಡಿದ್ದಾರೆ. ತಮಿಳು ಚಿತ್ರರಂಗದ ಖ್ಯಾತ ನಿರ್ದೇಶಕರಾದಂತಹ ವಿಜಯ್ ಕಾರ್ತಿಕೇಯ ಅವರು ಸುದೀಪ್ ಅವರಿಗೆ ಮಾಡಿದ್ದಂತಹ ಮ್ಯಾಕ್ಸ್ ಸಿನಿಮಾ ಕೂಡ ಸಕ್ಸಸ್ ಕಂಡಿತ್ತು. ಹೀಗಾಗಿ ಇದರ ಕೃತಜ್ಞತೆಯ ಭಾಗವಾಗಿ ಕಿಚ್ಚ ಕಾರನ್ನ ನೀಡಿ ಗಮನ ಸೆಳೆದಿದ್ದಾರೆ. ಕಿಚ್ಚ ಸುದೀಪ್ ಸರ್ ಮತ್ತೆ ಅವರ ಕುಟುಂಬದಿಂದ ಬಂದಂತಹ ಈ ಅದ್ಭುತ ಉಡುಗೊರೆ ನನ್ನ ಹೃದಯದಲ್ಲಿ ಯಾವಾಗಲೂ ಸಹ ವಿಶೇಷವಾದಂತಹ ಸ್ಥಾನವನ್ನ ಹೊಂದಿರುತ್ತೆ. ಧನ್ಯವಾದಗಳು ಕಿಚ್ಚ ಸರ್ ಅಂತ ವಿಜಯ್ ಕಾರ್ತಿಕೇಯ ಅವರು ಹೇಳ್ಕೊಂಡಿದ್ದಾರೆ. ಕಳೆದ ವರ್ಷ ತೆರೆ ಕಂಡು ಸೂಪರ್ ಹಿಟ್ ಎನಿಸಿಕೊಂಡಂತಹ ಮ್ಯಾಕ್ಸ್ ಸಿನಿಮಾವನ್ನ ನಿರ್ದೇಶನ ಮಾಡುವ ಮೂಲಕ ವಿಜಯ್ ಕಾರ್ತಿಕೇಯ ಕನ್ನಡಕ್ಕೆ ಕಾಲಿಟ್ರು. ಇದು ಅವರ ಮೊದಲ ಸಿನಿಮಾ ಕೂಡ ಹೌದು. ಮ್ಯಾಕ್ಸ್ ಹಿಟ್ ಆಗ್ತಿದ್ದಂತೆ ವಿಜಯ್ ಕಾರ್ತಿಕೇಯಗೆ ಮತ್ತೊಮ್ಮೆ ಸಿನಿಮಾ ಮಾಡೋದಕ್ಕೆ ಸುದೀಪ್ಗೆ ಚಾನ್ಸ್ ಅನ್ನ ಕೊಟ್ಟಿದ್ರು. ಈಗ ಇದೇ ಜೋಡಿ ಮಾರ್ಕ್ ಹೆಸರಿನಲ್ಲಿ ಮತ್ತೊಂದು ಸಿನಿಮಾವನ್ನ ಆರಂಭ ಮಾಡಿದ್ದು, ಇದೇ ಡಿಸೆಂಬರ್ನಲ್ಲಿ ಆ ಸಿನಿಮಾ ಕೂಡ ತೆರೆಗೆ ಬರುವಂತಹ ನಿರೀಕ್ಷೆ ಇದೆ. ಬಹಳ ವೇಗವಾಗಿ ಸಿನಿಮಾದ ಕೆಲಸಗಳನ್ನ ಮಾಡ್ತಾ ಇದೆ ಮಾರ್ಕ್ ಟೀಮ್. ಇನ್ನು ಈ ಸಿನಿಮಾಕ್ಕಾಗಿ ಸುದೀಪ್ ಅವರು ಹೊಸ ರೀತಿಯ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದು, ಸತ್ಯಜ್ಯೋತಿ ಫಿಲಿಮ್ಸ್ ಬ್ಯಾನರ್ ಅಡಿಯಲ್ಲಿ ಅರ್ಜುನ್ ತ್ಯಾಗರಾಜನ್ ಮತ್ತೆ ಸೆಂಥಿಲ್ ತ್ಯಾಗರಾಜನ್ ಅವರು ಈ ಸಿನಿಮಾಕ್ಕೆ ಹಣವನ್ನ ಹಾಕಿದ್ದಾರೆ. ಅಜನೀಶ್ ಲೋಕನಾಥ್ ಅವರು ಸಂಗೀತ ಸಂಯೋಜನೆ ಮಾಡ್ತಾ ಇದ್ದಾರೆ. ಶೇಖರ್ ಚಂದ್ರ ಅವರು ಛಾಯಾಗ್ರಹಣ ಮಾಡ್ತಾ ಇದ್ದಾರೆ. ಬಹುಭಾಷಾ ನಟ ನವೀನ್ ಚಂದ್ರ ಅವರು ಈ ಚಿತ್ರದಲ್ಲಿ ಒಂದು ಮಹತ್ವದ ಪಾತ್ರವನ್ನ ಸಹ ನಿರ್ವಹಣೆ ಮಾಡ್ತಾ ಇದ್ದಾರೆ. ಸುದೀಪ್ ಅವರು ತಮ್ಮ ಜೆಪಿ ನಗರದ ನಿವಾಸದಲ್ಲೇ ಹೊಸ ಕಾರನ್ನ ನಿರ್ದೇಶಕ ವಿಜಯ್ ಕಾರ್ತಿಕೇಯ ಅವರಿಗೆ ಉಡುಗೊರೆಯಾಗಿ ನೀಡಿದ್ದಾರೆ.